ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಣ್ಣಾಭಾವು ಸಾಠೆ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಸರ್ಕಾರಿ ಶಾಲೆ ಉಳಿದರೆ ಮಾತ್ರ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಸಾಧ್ಯ. ಸುಭಾಷ್ ರತ್ನ. ಪ್ರತಿ ವರ್ಷ ಟ್ರಸ್ಟ್ ವತಿಯಿಂದ ಕಾರ್ಯ ಮಾಡಲಾಗ್ತಾ ಇದೆ. MS ಮನೋಹರ್. 4 ವರ್ಷಗಳಿಂದ 9,25,00,000 ತೆರಿಗೆ ಕಟ್ಟದೆ ಇಲಾಖೆಗೆ ವಂಚಿಸಿದ ರಾಹುಲ್ ಕುಲಕರ್ಣಿ ಬಂಧನ ಮಾಡಲಾಗಿದೆ. ನಕಲಿ ಹೂಡುವಳಿ ತೆರಿಗೆಯ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ. ನಕಲಿ ಬಿಲ್ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯಾಸ್ಮಿನ್ ವಾಲಿಕಾರ್. ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿಯ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಶ್ರಾವಣ ಸಮಾಪ್ತಿ ಪ್ರಯುಕ್ತ ಮಹಾಪ್ರಸಾದ ಆಯೋಜನೆ. ಸುಮಾರು 11 ಮಠಾಧೀಶರ ಸಮಾಗಮ ಆಗ್ತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ ಕೋರಿಕೆ. ಬೀದರ್ ಉತ್ತರ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ. ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ಹೊಲಗಳಿಗೆ ಭೇಟಿ ಮಾಡಿದ ಪರಿಶೀಲನೆ. ಸಿಎಂ, ಡಿಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಲಾಗುವುದು. ರಹೀಂ ಖಾನ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಬರೋಣ. ಗಡಿಯಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ಉಳಿದರೆ ಮಾತ್ರ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಲು ಸಾಧ್ಯ. ಇಲ್ಲದಿದ್ದರೆ ಶಿಕ್ಷಣ ಎಂಬುದು ಬಡವರ ಮಕ್ಕಳಿಗೆ ಗಗನ ಕುಸುಮವಾಗಿ ಮಾರ್ಪಡಲಿದೆ ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿರುವಂತಹ ಸುಭಾಷ್ ರತ್ನ ತಿಳಿಸಿದರು. ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಮೈಲೂರು ಸರ್ಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ಶನಿವಾರ ಆಯೋಜನೆ ಮಾಡಿರುವಂತಹ ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆಯವರ 105ನೇ ಜಯಂತಿ ಮಹೋತ್ಸವ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ. ಅಣ್ಣಾಭಾವು ಸಾಠೆಯವರು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗಿರುವಂಥದ್ದು ನಮಗೆಲ್ಲ ಜ್ವಲಂತ ಉದಾಹರಣೆಯಾಗಿದೆ. ಅವರ ಸದಾಶಯದಂತೆ MS ಮನೋಹರ್ ಅವರು ಇಂದು ಸುಮಾರು 300 ಮಕ್ಕಳಿಗೆ, ಬಡ ನಿರ್ಗತಿಕ ಮಕ್ಕಳಿಗೆ ತಲಾ 4ರಂತೆ 1200 ನೋಟ್ಬುಕ್ಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕುರಿತು ಬರೆದಿರುವಂಥ ಭಾಗ್ಯ ವಿಧಾತ ಪುಸ್ತಕಗಳನ್ನು ಅವರು ವಿತರಣೆ ಮಾಡಿದ್ದು ನಿಜಕ್ಕೂ ಕೂಡ ಇದೊಂದು ಮಾದರಿ ಕಾರ್ಯವಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಾಹಿತಿ ರಮೇಶ್ ಬಿರಾದಾರ್ ಮಾತನಾಡಿ, ಖಾಸಗೀಕರಣ, ಪೋಷಣೆ, ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸರ್ಕಾರಿ ಶಾಲೆಗಳು ಅವನತಿಯ ಅಂಚಿನಲ್ಲಿವೆ. ಸರ್ಕಾರ, ಅಧಿಕಾರಿಗಳು, ಶಿಕ್ಷಕರು ಮತ್ತು ಪಾಲಕರು ಜಾಗೃತಿಯನ್ನು ವಹಿಸಿದರೆ ಸರ್ಕಾರಿ ಶಾಲೆಗಳನ್ನು ಉಳಿಸಬಹುದು. ಖಾಸಗಿ ಶಾಲೆಯಲ್ಲಿ ಸಂಬಳ ಕಡಿಮೆ ಇದ್ರೂ ಕೂಡ ಅಲ್ಲಿ ಪರಿಶ್ರಮ ಪಡ್ತಾರೆ. ಸರ್ಕಾರಿ ಸಂಬಳ ಜಾಸ್ತಿ ಇದ್ರೂ ಕೂಡ ಇಲ್ಲಿ ಸೋಮಾರಿತನ ಎದ್ದು ಕಾಣ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಮತ್ತು ನಮ್ಮ ದೇಶ ಖಾಸಗೀಕರಣವಾಗಿ ಮುಂದಿನ ಪೀಳಿಗೆಗೆ ಸರ್ಕಾರಿ ನೌಕರಿ ಎಂಬುದು ಮರೀಚಿಕೆಯಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ MS ಮನೋಹರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಬಡ ಮಕ್ಕಳ ವ್ಯಾಸಂಗಕ್ಕಾಗಿ ನೋಟ್ಬುಕ್ ವಿತರಣೆ, ಸಾಹಿತ್ಯ ಮತ್ತು ಜನಪದ ಸಂಸ್ಕೃತಿ ಸಂವರ್ಧಿಸುವ ಕಾರ್ಯ ನಿರಂತರವಾಗಿ ಮಾಡಿಕೊಂಡು ಬರಲಾಗ್ತಾ ಇದೆ. ಇಂದು ಸುಮಾರು 1200 ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಗಿದೆ. ನಶೆಮುಕ್ತ ಸಮಾಜಕ್ಕಾಗಿ ಮಕ್ಕಳಿಗೆ ಪ್ರತಿಜ್ಞೆ ಬೋಧಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ವಿಜ್ಞಾನ ಶಿಕ್ಷಕ ದೇವಿ ಪ್ರಸಾದ್ ಕಲಾಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆಮೇಲೆ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂತಹ ಪ್ರವೀಣ್ ಮೀರಾಗಂಜ್ಕರ್, ಆಮೇಲೆ ಮನೋಹರ್ ಮರ್ಜಾಪುರ್ಕರ್, ಇದೇ ವೇಳೆ ಅಧ್ಯಕ್ಷತೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಮೈಲೂರಿನ SDMC ಅಧ್ಯಕ್ಷ ಶಾಲಿವಾನ್ ಬಡಿಗರ್ ಅವರಿದ್ದರು. ವೇದಿಕೆ ಮೇಲೆ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷ ಅಬ್ದುಲ್ ಖಾದರ್ ಅವರಿದ್ದರು. ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ರಾಘವೇಂದ್ರ ಕುಲಕರ್ಣಿ, ಪ್ರಮುಖರಾದ ವಿಜಯಕುಮಾರ್ ಸಾಗರ್, ಆಲಿಯಾ ಬೇಗಂ ಸೇರಿದಂತೆ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ SSLCಯಲ್ಲಿ ಉತ್ತಮ ಅಂಕ ಪಡೆದಿರುವಂತಹ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಣ್ಣಾಭಾವು ಸಾಠೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ಬೀದರ್ ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆರವರ 105ನೇ ಜಯಂತಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಮನೋಹರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ತಮ್ಮ ವಿಚಾರ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮವು ಈ ಒಂದು ಮೈಲೂರು ಶಾಲೆಯಲ್ಲಿ ಆಚರಿಸಲಾಯಿತು. ಈ ಶಾಲೆಯಲ್ಲಿ ಯಾಕಂತಂದರೆ ಇಲ್ಲಿ 3 ಶಾಲೆಗಳು ಇರ್ತವೆ. ಒಂದು ಉರ್ದು ಶಾಲೆ, ಒಂದು ಕನ್ನಡ ಮಾಧ್ಯಮ ಶಾಲೆ ಹಾಗೂ ಒಂದು ಪ್ರಾಥಮಿಕ ಶಾಲೆ. ಈ 3 ಶಾಲೆಗಳ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರು ತುಂಬ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಮಕ್ಕಳು ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅಂತಂದರೆ
ಇಲ್ಲಿ ನಾವು ಬಹಳಷ್ಟು ಕಡೆ ನಾವು ಕಾರ್ಯಕ್ರಮ ಮಾಡೋದ್ರಿಂದ ದುಂದುವೆಚ್ಚ ಆಗುತ್ತದೆ. ಆದರೆ ಅನೇಕ ಬಡ ಮಕ್ಕಳಿಗೆ ನಾವು ಉಚಿತವಾಗಿ ನಾವು ನೋಟ್ಬುಕ್ ವಿತರಣೆ ಮಾಡೋದ್ರಿಂದ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅಂತಂದು ಹೇಳಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ನಿರ್ಣಯ ತಗೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ದೀವಿ. ಈ ಶಾಲೆಯಲ್ಲಿ ನಮ್ಮ ಟ್ರಸ್ಟಿನ ಒಂದು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮಿರಗಂಜ್ಕರ್ ಸರ್ ಅವರು ಭಾಗವಹಿಸಿದ್ರು. ಅವರೆಲ್ಲ ಈ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಮಗೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು. ಸಾಹಿತ್ಯ ರತ್ನ ಅಣ್ಣಾಭಾವ ಸಾಠೆ ಅವರ 105ನೇ ಜಯಂತಿ ಅಂಗವಾಗಿ ಈ ವರ್ಷ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಾಲಾ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡುವುದು ಮತ್ತು ಯಾವ ಶಾಲೆಯಲ್ಲಿ SLCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡಿತಾರೋ ಅವರು ಕೂಡ ಸನ್ಮಾನ ಮಾಡುವಂಥದ್ದು. ಹಾಗೆ ನಮ್ಮ ಟ್ರಸ್ಟಿಂದ ಈಗಾಗಲೇ ಏನು ಸಂವಿಧಾನದ ಮಹತ್ವ ಕುರಿತು ಒಂದು ಕವನ ಸಂಕಲನ ಏನೊಂದು ಭಾಗ್ಯವಿಧಾತ ಪ್ರಕಟ ಆಗಿದೆ. ಆ ಪುಸ್ತಕ ಕೂಡ ಪ್ರತಿಯೊಂದು ಮಗುವಿಗೆ ನಾವು ನೀಡಿ ಸಂವಿಧಾನದ ಒಂದು ಆಶಯಗಳನ್ನು ಕೂಡ ಪ್ರಚಾರ ಮಾಡಬೇಕನ್ನೋ ಮಹದಾಶೆಯಿಂದ ಇಂದು ಈ ಒಂದು ಮೈಲೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಉರ್ದು ಇಡೀ ಇಲ್ಲಿನ ಶಿಕ್ಷಕರು, ಮುಖ್ಯರುಗಳು ಮತ್ತು SDMC ಹಾಗೂ ಪಾಲಕರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಮಾಧ್ಯಮದ ಮೂಲಕ ಅಣ್ಣಾಭಾವ ಸಾಠೆ ಅವರ ಒಂದು ಸಾಹಿತ್ಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನು ಎರಡು ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕನ್ನೋ ಮಹದಾಶೆಯಿಂದ ಮತ್ತೆ ನಾವು ಏನು ಸಾಹಿತ್ಯ ರತ್ನ ಅಣ್ಣಾಭಾವ ಸಾಠೆ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಒಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾಡಿಕೊಂಡಿರೋದಕ್ಕೆ ಈ ಮಕ್ಕಳಿಗೂ ಶುಭಾಶಯಗಳನ್ನು ಕೋರುತ್ತಾ ಒಬ್ಬ ದಾರ್ಶನಿಕರು ಮಹಾತ್ಮರ ಜಯಂತಿ ಯಾವ ರೀತಿ ಆಚರಣೆ ಮಾಡ್ಬೇಕಂತಂದಕ್ಕೆ ಮಾದರಿಯನ್ನ ಹಾಕಿಕೊಟ್ಟಿದ್ದಾರೆ ಈ ಅಣ್ಣಾಭಾವ ಸಾಠೆ ಸಂಘ ಸಂಸ್ಥೆಯವರು. ಮನೋಹರ್ ಸರ್ ಆಗಲಿ, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು. ಇವತ್ತು ನಾವು ಜಯಂತಿಗಳು ದಾರ್ಶನಿಕರದು ಮಹಾತ್ಮರದು ಜಯಂತಿಗಳನ್ನ ಹೆಂಗ ಮಾಡಿ ಅಂದ್ರೆ ರಸ್ತೆಗೆ ಬಂದು ಕುಣಿಯೋದು, ಆಡಂಬರವಾಗಿ ಕಿರ್ಚತಕ್ಕಂತಹ ಎಷ್ಟು DJ ಸೌಂಡ್ ಬಿಡ್ತಾರಂದ್ರೆ ಆಯಾ ಜಾತಿ ಧರ್ಮ ಎಲ್ಲರೂ ಇವತ್ತು ನಾವು ಹೇಳ್ಕೊತೀವಿ ಮಹಾತ್ಮರದು ಜಯಂತಿಗಳು ಅಂತಂತೇಳಿ. ಆದ್ರೆ ಅದನ್ನ ಜನರಿಗೆ ತ್ರಾಸ ಕೊಡ್ತಾ ಇದೀವಿ ನೋಡಿ. ಈ ಒಂದು ಸಂಸ್ಥೆ ಹೆಂಗ್ ಜಯಂತಿ ಮಾಡ್ತಾ ಇದೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ, ಬಡ ಶಾಲೆಯ ಮಕ್ಕಳಿಗೆ ಏನಪ್ಪ ಪುಸ್ತಕ ಕೊಡುವ ಮೂಲಕ ಒಂದು ಆಚರಿಸಿ ಒಂದು ಮಾದರಿ ಆಗ್ತಾ ಇದ್ದಾರೆ. ನಾವು ಎಷ್ಟು ವೈಜ್ಞಾನಿಕವಾಗಿ ಮುಂದುವರಿತಾ ಇದೀವಿ, ನಾವು ಎಷ್ಟು ಸಂಪಾದನೆ ಮಾಡ್ತಾ ಇದೀವಿ ಅಂತ ಹೇಳ್ಕೊತಾ ಇದೀವಿ. ಆದ್ರೆ ನಾವು ಅಷ್ಟೇ ಹಿಂದಕ್ಕೆ ಹೋಗ್ತಾ ಇದೀವಿ ನೋಡಿ. ಇವತ್ತು ಸರ್ಕಾರ ದೇಶ ಸ್ವತಂತ್ರ ಆದ ಬರೀ 75 ವರ್ಷದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಅವನತಿ ಆಗ್ತಾ ಇದ್ದಾವೆ. ಒಂದ್ ಕಡೆ ಸರ್ಕಾರಿಯ ಧೋರಣೆ, ಸರ್ಕಾರ ಆಡಳಿತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ, ಇದಕ್ಕಿಂತ ದೊಡ್ಡ ದುರಂತ ಏನದ? ನಾವು ಎಷ್ಟೊಂದು ಕಲಿತು ದೇಶ ಸ್ವತಂತ್ರ ಆಗಿ ಮತ್ತೆ ITBT ಅಂತಕ್ಕಂಥ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳ ಗುಲಾಮರಾಗ್ತಾ ಇದೀವಿ ನಾವು. ಅದೇ ರೀತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಸರ್ಕಾರ ಏನಪ್ಪ ಅಂದ್ರೆ ಖಾಸಗಿ ಶಾಲೆಯನ್ನು ತೆರೆದು ಮತ್ತೆ ಸಿರಿವಂತರಿಗೆ ಪೋಷಣೆ ಮಾಡ್ತಾ ಇದೆ ಸರ್ಕಾರ. ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದೀವಿ ಒಂದು ಕಡೆ, ಮತ್ತೆ ಹಿಂದಕ್ಕೆ ಏನಿತ್ತಲ್ಲ ದೇಶಮುಖರು ರಾಜರಾಡಳಿತ ಅತ್ತ ನಾವು ಸಾಕ್ತಾ ಇದೀವಿ ಇವು ಇಂಡೈರೆಕ್ಟ್ ಆಗಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ, ಯಾಕಂದ್ರೆ ನಾನು ಮಾತಾಡೋದು ಸ್ವಲ್ಪ ಹೇಳಿದ್ರಲ್ಲ ಕಲಾಲ್ ಸರ್ ಕ್ರಾಂತಿಕಾರಿ ಅಂತ ಇಂಥ ಮಾತುಗಳೇ ಬರ್ತವೆ, ಎಲ್ರಿಗೂ ಚುಸ್ತದಂಗ. ನನಗೆ ಯಾರು ವೇದಿಕೆ ನಮ್ಮಂತವ್ರಿಗೆ ಕರೆಯೋದೇ ಇಲ್ಲ ಜಾಸ್ತಿ, ಯಾಕಂದ್ರೆ ಬಂದ್ ಕರೆದವರಿಗೆ ಅವ್ರು ಬೈತಾರಂತ ವಾಡಿಕೆ ಅದ. ಅದು ಹೇಳುವ ಮಾತ್ರ ಸತ್ಯ ಅದಾವ ನೋಡ್ರಿ. ಇವತ್ತು ನಾವು ಶಾಲೆ ಶಿಕ್ಷಕರು, ನಮ್ಮ ಮಕ್ಕಳು ಶಾಲೆ ಶಿಕ್ಷಕರು ಆಗ್ಬೇಕು ಅಂತಕ್ಕಂಥ ಆಲೋಚನೆ ಸರ್ಕಾರ ಕಣ್ಣು ತೆರೆಸ್ಬೇಕು. ನಮ್ಮ ಮಕ್ಕಳ ಕಣ್ಣು ನಾವು ಬಹುಶಃ ನಾವು ನಿರೂಪಿಸಬೇಕಾಗುವಂತ ಅವಶ್ಯಕತೆ ಇವತ್ತದ. ಆ ಕಡೆ ನಾವು ಸ್ವಲ್ಪ ಚಿಂತನೆ ಮಾಡಿ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳುತ್ತಾ, ಕಳಕಳಿಯದ ನಂದು ಇಲ್ಲಿ ಯಾರಿಗೆ ಟೀಕೆ ಮಾಡ್ಬೇಕಂತ ಅಲ್ಲ, ಮುಂದೆ ನಮ್ಮ ಮಕ್ಕಳು ಉದ್ಧಾರ ಆಗ್ಲಿ ಅಂತಕ್ಕಂಥ ಕಳಕಳಿಯ ಮಾತುಗಳು ನಿಮಗೆ ಎಷ್ಟು ಸಹಿ ಆಗ್ತಾವ ಇಲ್ಲೋ ಗೊತ್ತಿಲ್ಲ. ನಾನು 2 ಮಾತು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕಳೆದ 4 ವರ್ಷಗಳಿಂದ ಸುಮಾರು 34 ಕೋಟಿ ವ್ಯವಹರಿಸಿ 132 ಜನರಿಗೆ ತನ್ನ ವಿವಿಧ 4 ಸಂಸ್ಥೆಗಳ ಮುಖೇನ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ನಕಲಿ ಬಿಲ್ಗಳನ್ನು ನೀಡಿ ಆ 132 ಜನರಿಗೂ ಕೂಡ ವಂಚಿಸಿದ್ದು ಅಲ್ಲದೆ ಸರ್ಕಾರದ ಬೊಕ್ಕಸಕ್ಕೆ 9 ಕೋಟಿ 25 ಲಕ್ಷ ಬರೋಬ್ಬರಿ
ಕಟ್ಟದೆ ಒಂದು ವಂಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ನಿವಾಸಿ ರಾಹುಲ್ ತಂದೆ ಕಿಶನ್ ಕುಲಕರ್ಣಿ ಅವರನ್ನ ಕಲಬುರಗಿಯ ಪೂರ್ವ ವಲಯದ ಜಾರಿ ವಿಭಾಗದ ಅಧಿಕಾರಿಗಳು, ಬೆಂಗಳೂರು ಮತ್ತು ಶಿವಮೊಗ್ಗದ ಅಧಿಕಾರಿಗಳು ಹಾಗೂ ತೆಲಂಗಾಣ ರಾಜ್ಯದ ಸರಕು ಮತ್ತು ಸೇವಾ ತೆರಿಗೆ ಅಧಿಕಾರಿಗಳ ಸಹಯೋಗದಿಂದ ಹೈದರಾಬಾದ್ನಲ್ಲಿ ದಸ್ತಗಿರಿ ಮಾಡಿ ಕಸ್ಟಡಿಗೆ ಪಡೆಯಲಾಗಿದೆ ಎಂದು ಕಲಬುರಗಿ ಪೂರ್ವ ವಲಯ ವಾಣಿಜ್ಯ ತೆರಿಗೆ ಜಾರಿ ಇಲಾಖೆಯ ಒಂದು ಆಯುಕ್ತೆ ಯಾಸ್ಮಿನ್ ಬೇಗಂ ಅವರು ಜಿ ವಾಲಿಕರ್ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಶನಿವಾರ ರಾಹುಲ್ನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಅಪರಾಧಿತ ತೆರಿಗೆದಾರ ತನ್ನ ಕುಟುಂಬ ಸದಸ್ಯರ ಹಾಗೂ ಸ್ನೇಹಿತರ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ಗಳನ್ನು ದುರುಪಯೋಗಪಡಿಸಿಕೊಂಡು ಜಿಎಸ್ಟಿ ನೋಂದಣಿಗಳನ್ನು ಪಡೆದುಕೊಂಡು ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುತ್ತಾ ಸರಕು ಅಥವಾ ಸೇವೆಗಳನ್ನು ಪೂರೈಕೆ ಮಾಡದೆ ನಕಲಿ ಬಿಲ್ಲುಗಳನ್ನು ನೀಡಿ ಈ ಮೂಲಕ ನಕಲಿ ಹೂಡುವಳಿ ತೆರಿಗೆಯ ಕ್ಷೇಮ ಮಾಡಲು ಸಹಕರಿಸುತ್ತಿದ್ದ. ಈ ಪ್ರಕರಣದಲ್ಲಿ ಇನ್ನಷ್ಟು ವ್ಯಕ್ತಿಗಳು ಭಾಗಿಯಾಗಿದ್ದು, ಇವರಲ್ಲಿ ಬಹುತೇಕ ಲಾಭಾಂಶಿಗಳು ಕಾಮಗಾರಿ ಗುತ್ತಿಗೆದಾರರಾಗಿದ್ದು, ಇವರು ಪಡೆದಿರುವಂತಹ ನಕಲಿ ಹೂಡುವಳಿ ತೆರಿಗೆಯ ಬಗ್ಗೆ ತನಿಖೆ ಪ್ರಗತಿಯಲ್ಲಿರುತ್ತದೆ. ನಕಲಿ ಹೂಡುವಳಿ ತೆರಿಗೆ ಪಡೆದಿರುವಂತಹ ಎಲ್ಲಾ ವ್ಯಕ್ತಿಗಳ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ನಕಲಿ ಹೂಡುವಳಿ ತೆರಿಗೆ ಕ್ಷೇಮ ಮಾಡಿರುವುದರಿಂದ ತೆರಿಗೆಯನ್ನು ಬಡ್ಡಿ ಮತ್ತು ದಂಡದ ಸಮೇತ ವಸೂಲಿ ಮಾಡಲಾಗುವುದು ಎನ್ನುವಂಥ ಮಾತನ್ನು ಹೇಳಿದರು. ಸರ್ಕಾರಕ್ಕೆ ವಂಚಿಸಿದ ಆರೋಪದಡಿ ರಾಹುಲ್ಗೆ ಕೋರ್ಟ್ ಕನಿಷ್ಠ 5 ವರ್ಷ ಜೈಲು ಮತ್ತು ದಂಡ ವಿಧಿಸುತ್ತದೆ. ಇಲ್ಲಿಯವರೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೊಡ್ಡ ವಂಚನೆ ಇದಾಗಿದೆ ಎಂದು ಯಾಸ್ಮಿನ್ ವಾಲಿಕಾರ್ ತಿಳಿಸಿದರು. ಇಲಾಖೆಯ ಬೀದರ್ ಸಹಾಯಕ ಆಯುಕ್ತ ಪರ್ವತಗೌಡ ಎಸ್, ಇಲಾಖೆಯ ಅಧಿಕಾರಿಗಳಾದ ಖಾಜಾ ಖಲೀಲುಲ್ಲಾ, ಶಿವಕುಮಾರ್ ಸ್ವಾಮಿ, ಅಶೋಕ್ ಶಂಬೆಳ್ಳಿ, ಮಹೇಶ್ ಕುಮಾರ್ ಮಾಶೆಟ್ಟಿ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ನಾವು ನಿನ್ನೆ ದಿವಸ ಒಂದು ತೆರಿಗೆದಾರನನ್ನು ನಾವು ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದೀವಿ. ಸೊ ರಾಹುಲ್ ಎಂಬ ವ್ಯಕ್ತಿ ಅವನು ಟ್ಯಾಕ್ಸ್ ಪೇಯರ್ ಆಗಿದ್ದು ಬೀದರ್ ನಿವಾಸಿಯಾಗಿದ್ದಾನೆ. ಸೊ ಬೀದರ್ ನಿವಾಸಿಯಾಗಿದ್ದು ಅವನು ಏನು ಮಾಡ್ತಿದ್ದ ಅಂದರೆ ಸುಮಾರು 4 ವರ್ಷದಿಂದ ಒಂದು ಫ್ರಾಡಿಲೆಂಟ್ ITCಯನ್ನು ಕಾಂಟ್ರಾಕ್ಟರ್ಸ್ಗಳಿಗೆ ಅವನು ಪಾಸಾನ್ ಮಾಡ್ತಿದ್ದ. ಸೊ ಸುಮಾರು 34 ಕೋಟಿಯಷ್ಟು ವ್ಯವಹಾರ ಮಾಡಿ 9,20,00,000 ಅವನು ಸರ್ಕಾರಕ್ಕೆ ತೆರಿಗೆಯನ್ನು ವಂಚಿಸಿದ್ದಾನೆ. ಸೊ ಇದನ್ನು ನಾವು ಏನು ಮಾಡಿದ್ವಿ ಅಂದರೆ ಕಾಂಟ್ರಾಕ್ಟರ್ಸ್ಗಳನ್ನು ಇನ್ಸ್ಪೆಕ್ಷನ್ ತೆಗೆದುಕೊಂಡಾಗ ನಮಗೆ ಈ ರೀತಿ ಅವರು ಈ ವ್ಯಕ್ತಿಯಿಂದ ನಾವು ITCನ ತೆಗೆದುಕೊಂಡಿವಿ ಅಂತ ಹೇಳಿದಾಗ ನಾವು ಅವನು 4 ಫರ್ಮ್ಗಳನ್ನ ತೆಗೆದುಕೊಂಡಿದ್ದ. ಸೊ ತನ್ನ ಹೆಸರಲ್ಲಿ ತನ್ನ ಹೆಸರೇನು ಸಹಕಾರ ಮಾಡಿದವರಿಗೆ ಯಾವ ರೀತಿ ಆಕ್ಷನ್ ಡೆಫಿನೆಟ್ಲಿ ಇರ್ತಾರೆ. ಅವನು ವಂಚನೆಗೆ ಅವನು ಒಬ್ಬನೇ ಇರಂಗಿಲ್ಲ, ಅವನ ಜೊತೆಗಾರರು ಇರ್ತಾರೆ. ಅವ್ರದ್ದೆಲ್ಲ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು 3.5 ಕೋಟಿಯಷ್ಟು ನಾವು ವಸೂಲಿ ಮಾಡಿದ್ದೇವೆ. ಈಗ ರಿಮೈನಿಂಗ್ ಕಾಂಟ್ರಾಕ್ಟರ್ಸ್ ಆಗಲಿ ಡೀಲರ್ಸ್ ಆಗಲಿ ಅವ್ರ ವಿರುದ್ಧ ನಾವು ಕಟ್ಟುನಿಟ್ಟಾದ ಒಂದು ಹದ್ದಿನ ಕಣ್ಣು ಅವ್ರ ಮೇಲೆ ಇಟ್ಟಿದ್ದೀವಿ. ಅಥವಾ ನಾವು ಪೆನಾಲ್ಟಿ ಇಂಟ್ರೆಸ್ಟ್ ಆಗಲಿ ನಾವು ಸ್ಟ್ರಿಕ್ಟ್ ಆಗಿ ಅದು ತೆಗೆದುಕೊಳ್ತೀವಿ. ಬರೀ ಪೆನಾಲ್ಟಿ ಇಂಟ್ರೆಸ್ಟ್ ಅಲ್ಲ, ಇಫ್ ಇಟ್ ಈಸ್ ಮೋರ್ ದ್ಯಾನ್, ಈಗ ನಮ್ಮಲ್ಲಿ ಅದೇನಾಗುತ್ತೆ ಅರೆಸ್ಟ್ ಮಾಡಬೇಕಂದ್ರೆ ಕೆಲವೊಂದು ಇದು ಇದೆ, ಟರ್ನೋವರ್ ಲಿಮಿಟ್ ಇದೆ. ಇದ್ರ ಮೇಲೆ ಇದ್ರೆ ನಾವು ಡೆಫಿನೆಟ್ಲಿ ಇದು ತೆಗೆದುಕೊಳ್ತೀವಿ. ಮತ್ತು ಅವ್ರಿಗೆ ಏನಂತಾರೆ ಮ್ಯಾಕ್ಸಿಮಮ್ 5 years ಇಂಪ್ರಿಸನ್ಮೆಂಟ್ ಇದೆ. ಯಾರಿಗೆ ಅರೆಸ್ಟ್ ಮಾಡ್ತೀವಿ ಅವ್ರಿಗೆ ಅಲ್ಲಿ ತನಕ ಇದೆ. ಅವ್ರದ್ದು ಏನಂತಾರೆ ಅದು ಅಪರಾಧ, ಆರ್ಥಿಕ ಅಪರಾಧ ಒಂದು ಗಂಭೀರ ಇದ್ದರೆ ಅದಕ್ಕೆ ಅಪ್ ಟು 5 years ತನಕನೂ ಅಲ್ಲಿ ಜೈಲಿಂದ ಇದಾಗೋ ಚಾನ್ಸಸ್ ಇದೆ. ಇಲ್ಲಿ ಕಲಬುರಗಿ ಡಿವಿಷನ್ ಅಂದರೆ ಇದು ದೊಡ್ಡ ಮೊತ್ತದಲ್ಲಿ ದೊಡ್ಡ ಕಲಬುರಗಿ ಡಿವಿಷನ್ಗೆ ಅಂತ ಹೇಳಿದಾಗ ಇದು ದೊಡ್ಡ ಫ್ರಾಡ್ ಇರೋದ್ರಿಂದ ನಾವು ಇದನ್ನು ಈ ಒಂದು ಕಠಿಣವಾದ ಒಂದು ಆ್ಯಕ್ಷನ್ ತೆಗೆದುಕೊಂಡಿದ್ದೀವಿ. ಹುಮ್ನಾಬಾದ್ ತಾಲೂಕಿನ ದುಬ್ಲಗುಂಡಿ ಗ್ರಾಮದ ಜಗದ್ಗುರು ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪ್ರಯುಕ್ತ ಆಗಸ್ಟ್ 26ರಂದು ಮಂಗಳವಾರ ಮಹಾಪ್ರಸಾದವನ್ನು ಆಯೋಜನೆ ಮಾಡಲಾಗಿದೆ. ಭಕ್ತಾದಿಗಳು ಇಡೀ ದಿನ ನಡೆಯುವಂತಹ ಈ ಮಹಾಪ್ರಸಾದದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವೀಕಾರ ಮಾಡಬೇಕೆಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ ತಿಳಿಸಿದ್ದಾರೆ. ಈ ಕುರಿತು ಮನವಿ ಮಾಡಿಕೊಂಡಿರುವಂತಹ ಅವರು ಈ ಕಾರ್ಯಕ್ರಮಕ್ಕೆ ಭಾರತ ಸೇವಾ ಸಮಿತಿಯ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಕೂಡ ಆಗಮಿಸ್ತಾ ಇದ್ದಾರೆ. ಬಾಲ ತಪಸ್ವಿ ಅಭಿನವ ಶಂಕರಲಿಂಗ ಮಹಾರಾಜರು, ಪೂಜ್ಯ ಹಿರನಾಗಂ ಶ್ರೀಗಳು, ಹಳ್ಳಿಕೇಡದ ಚಿಕ್ಕಮಠ ಶ್ರೀಗಳು, ಪೂಜ್ಯ ತಡೋಳ ಶ್ರೀಗಳು ಸೇರಿದಂತೆ ಹಲವಾರು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ದೇವಾಲಯ ಸಮಿತಿ ಅಧ್ಯಕ್ಷ ದಯಾನಂದ ಸ್ವಾಮಿ ದುಬ್ಲಗುಂಡಿ, ಆಮೇಲೆ ಪ್ರಮುಖರಾದ ಕಾಶಿನಾಥ್ ಬೆಟ್ಟದ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹುಮ್ನಾಬಾದ್ ತಾಲೂಕಿನ ಶ್ರೀ ಕ್ಷೇತ್ರ ದುಬ್ಲಗುಂಡಿ ಸೀಮೆಯಲ್ಲಿ ಬರ್ತಕ್ಕಂಥ ಶ್ರೀ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಗುಡ್ಡದಲ್ಲಿ ಖಾಂಡಿನ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಇದು 26ನೇ ತಾರೀಕು ಇಲ್ಲಿ ಶ್ರೀ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಎಂದರೆ ಶ್ರೀಗಳ ಒಂದು ಆಗಮನ ಇದೆ. ಪರಮ ಪೂಜ್ಯ ಶ್ರೀ ಹವಾಯ ಮಲ್ಲಿನಾಥ್ ಮುಕ್ತಿಯವರು ಕೂಡ ಬರ್ತಲಿದ್ದಾರೆ. ಅದೇ ತರ ಶಂಕರಾನಂದ ಮಹಾ
ಸ್ವಾಮಿಗಳು ಸ್ವಂತ ಅವರು ಕೂಡ ಬರ್ತಲಿದ್ದಾರೆ. ಅದೇ ತರ ಮತ್ತೆ ನಮ್ಮ ಹಿರಿನಾಗವ ಶ್ರೀಗಳು ಕೂಡ ಬರ್ತಲಿದ್ದಾರೆ, ತರೋಳ ಶ್ರೀಗಳು ಕೂಡ ಪುನೀತರಾಗಬೇಕು. ಅದೇ ತರ ಇಲ್ಲಿ ಗುಡಿಯ ಒಂದು ಅಧ್ಯಕ್ಷರಾದ ನಮ್ಮ ದಯಾನಂದ ಸ್ವಾಮಿಗಳು ಅವರ ಅಧ್ಯಕ್ಷತೆಯಲ್ಲಿ ಶ್ರೀಗಳ ಒಂದು ಪ್ರವಚನ ಕಾರ್ಯಕ್ರಮ ಇದೆ. ಅದೇ ತರ ಖಾಂಡ ಪ್ರತಿ ವರ್ಷದಂತೆ ಖಾಂಡ ಕೂಡ ಇದೆ. ಎಲ್ಲಾ ಭಕ್ತರು ಬಂದು ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಒಂದು ದರ್ಶನ ಪಡೆದು ಪುನೀತರಾಗಬೇಕು. ಪ್ರಸಾದವನ್ನು ಪಡೆದು ಜಗದ್ಗುರುಗಳು ಹಾಗೂ ಪರಮ ಪೂಜ್ಯ ಹವಾಯಿ ಮಲ್ಯನಾಥ್ ಮುತ್ಯವರ ಹಾಗೂ ಸ್ವಾತ್ ಮುತ್ಯವರ ಪ್ರವಚನ ಕೇಳಿ ಪುನೀತರಾಗಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ದುಬ್ಲಗುಂಡಿ ಗ್ರಾಮಸ್ಥರ ವತಿಯಿಂದ ಹಾಗೂ ಗುಡಿಯ ಅಧ್ಯಕ್ಷರ ವತಿಯಿಂದ ದಯಾನಂದ ಸ್ವಾಮಿ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ನಾವು ಕಳಕಳಿಯಿಂದ ಮನವಿ ಮಾಡ್ತೇವೆ. ತಾವು ಬನ್ನಿ, ತಮ್ಮವರನ್ನು ಕರೆದು ತನ್ನಿ ಅನ್ನುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಲ ಹಾಡುತ್ತೇವೆ. ಇತ್ತೀಚೆಗೆ ಅತಿಯಾದ ಮಳೆಯಿಂದಾಗಿ ಬೀದರ್ ಉತ್ತರ ಕ್ಷೇತ್ರದ ಹಲವು ಬೆಳೆಗಳು ನಾಶಗೊಂಡಿದ್ದು, ಈ ಕುರಿತು ಪರಿಶೀಲನೆ ನಡೆಸಲು ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರೇ ಖುದ್ದಾಗಿ ಕ್ಷೇತ್ರದ ಹಲವು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ರೈತರ ಜೊತೆ ಚರ್ಚೆ ಮಾಡಿದ್ದಾರೆ. ಬೆಳೆಗಳನ್ನು ಸ್ವತಃ ತಾವೇ ಹೊಲಗಳಿಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಬೀದರ್ ತಾಲೂಕಿನ ಚಿಮ್ಕೋಡ್, ಚಿಲ್ಲರ್ಗಿ, ಗಾದ್ಗಿ ಹಾಗೂ ಯರ್ನಾಳಿ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸಚಿವ ರಹೀಂ ಖಾನ್ ಅವರು ಪರಿಶೀಲನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡ್ತಾರೆ. ಈಗಾಗಲೇ ಸಿಎಂ, ಡಿಸಿಎಂ, ಕೃಷಿ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿದ್ದೇನೆ. ಬೆಳೆಹಾನಿ ಕುರಿತು ಇನ್ನಷ್ಟು ಚರ್ಚಿಸಿ ಒಂದು ಸೂಕ್ತ ಪರಿಹಾರ ಒದಗಿಸಲಿಕ್ಕೆ ಪ್ರಯತ್ನ ಮಾಡಲಾಗುವುದು ಎನ್ನುವಂಥ ಮಾತನ್ನು ಕೂಡ ಸಚಿವ ರಹೀಂ ಖಾನ್ ಹೇಳಿದರು. ಅತಿಯಾದ ಮಳೆಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಇದರಿಂದ ರೈತರಿಗೂ ಕೂಡ ಸಾಕಷ್ಟು ತೊಂದರೆಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ರೈತರಿಗೆ ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ರೈತರಿಗೆ ಒಂದು ಅಭಯಹಸ್ತ ನೀಡಿದರು. ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆಲಿಂದ ಮಾಲೆಗಾಂವ್ ಸರ್ಕಲ್, ಜನವಾಳ ಸರ್ಕಲ್ನಲ್ಲಿ ಎಲ್ಲ ವಿಲೇಜಸ್ನಲ್ಲಿ ವಿಸಿಟ್ ಮಾಡಿ ಯಾವ್ಯಾವ ವಿಲೇಜ್ನಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ, ನುಕ್ಸಾನ್ ಆಗಿದೆ, ಎಸ್ಪೆಷಲಿ ರೋಡ್, ಡ್ರೈನ್ ಜೊತೆಗೆ ರೈತರದು ಹೊಲ ಎಲ್ಲ ನಷ್ಟ ಆಗಿದೆ. ಸುಮಾರು ಕಡೆ ಉಡೀತು, ಮುಂಗ್ ಕಂಪ್ಲೀಟ್ಲಿ ಹೋಗಿಬಿಟ್ಟಿದೆ. ತೊಗರಿ ಆಲ್ಸೋ ಅರ್ಧ ಹೋಗಿದೆ. ಅದ್ರ ಸಲಗೆ ನಾನು ಬೆಳಗ್ಗೆ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್, ಹಾರ್ಟಿಕಲ್ಚರ್ ಆಫೀಸರ್ ಜೊತೆಗೆ ಬೇರೆ PWD, ಎಲೆಕ್ಟ್ರಿಸಿಟಿ ಆಫೀಸರ್ಸ್ ಎಲ್ಲ ಆಫೀಸರ್ ಜೊತೆಗೆ ಇವತ್ತು ಪ್ರೆಸೆಂಟ್ಲಿ ನಾನು ಚಿಲ್ಲರ್ಗಿನಲ್ಲಿದ್ದೇನೆ. ಚಿಲ್ಲರ್ಗಿನಲ್ಲಿ ಎಲ್ಲ ಸುಮಾರು ಮನೆಗಳು ಬಿದ್ದು ಹೋಗಿತ್ತು. ಅಲ್ಲಿ ಹೋಗಿ ಆನ್ ದಿ ಸ್ಪಾಟ್ ನಮ್ಮ ಒಂದು ಸಹಾಯ ಮಾಡಿದ್ದಾರೆ ಸರ್ಕಾರದಿಂದ. ಅವ್ರ ಅಕೌಂಟ್ಗೆ ದುಡ್ಡು ಕೊಟ್ಟಿದ್ದೆವು. ಮತ್ತು ಕಂಪ್ಲೀಟ್ ಸರ್ವೆ ಮಾಡಿ ಎಷ್ಟು ಲಾಸ್ ಆಗಿದೆ, ಎಷ್ಟು ಕೊಡಬೇಕು ಅದು ಸೆಕೆಂಡ್ ಪಟ್ಟಿನಲ್ಲಿ ಮಾಡ್ತೇನೆ. ಅದಕ್ಕಿಂತ ಮೊದಲು ನಾನು ವಿಧಾನಸಭಾ ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಮತ್ತು ನಮ್ಮ ಅಗ್ರಿ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಜೊತೆಗೆ ಚರ್ಚೆ ಮಾಡಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ಬೀದರ್ ಡಿಸ್ಟಿಕ್ನಲ್ಲಿ ಏನೇನು ಸಮಸ್ಯೆ, ಏನೇನು ಲಾಸ್ ಆಗಿದೆ. ಯಾಕಂದರೆ ತಮಗೆ ಗೊತ್ತಿದೆ, ಮಳೆಗಾಲ ದಿವಸದಲ್ಲಿ ಇದು ಟಿಬಲ್ ಮಳೆಗಾಲ ಬಂದಿದೆ, ಇಡೀ ದೇಶದಲ್ಲಿ ಬಂದಿದೆ. ಜೊತೆಗೆ ನಮ್ಮ ಕರ್ನಾಟಕ, ನಮ್ಮ ಬೀದರ್ನಲ್ಲಿ 1/3 ಎಕ್ಸ್ಟ್ರಾ ರೈನ್ಫಾಲ್ ಆಗಿದೆ. ಅದ್ರ ಸಲಗೆ ನಾನು ಇಡೀ ಎಲ್ಲ ಡಿಪಾರ್ಟ್ಮೆಂಟ್, ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ, ಡಿಪ್ಟಿ ಕಮಿಷನರ್ಗೆ ಎಲ್ಲ ಸರ್ವೆ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕೊಡಬೇಕು. ಆಮೇಲೆ ಎಲ್ಲರಿಗೆ ಏನು ಸಹಾಯ ಮಾಡಬೇಕು ನಮ್ಮೆಲ್ಲರಿಗೆ ಹೇಳ್ತೇನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರಾಜ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.